ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಮಹಾಶಯರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಯುಗಾದಿ ಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಎಲ್ಲರೂ ಭಗವಂತನನ್ನು ಪ್ರಾರ್ಥಿಸಿ ಹೋದ ವರ್ಷ ವಿಶ್ವನಾಮ ಸಂವತ್ಸರದಲ್ಲಿ ಕಷ್ಟ ಸುಖ ಎಲ್ಲವನ್ನು ಅನುಭವಿಸಿ ನಾವು ಇಂದು ಹೊಸ ವರ್ಷದ ಪ್ರಾರಂಭದ ಪರಾಭವ ಸಂವತ್ಸರಕ್ಕೆ ಕಾಲಿಡುತ್ತಿದ್ದೇವೆ. ಇದರಲ್ಲಿ ಒಂದು ನೋಡಿ, ಪಂಚಾಂಗವನ್ನು ಮನೆಗೆ ತಂದು ಭಗವಂತನ ಮುಂದೆ ಇಟ್ಟು ನಾವು ಪೂಜೆ ಮಾಡುತ್ತೇವೆ. ಒಂಟಿಕೊಪ್ಪಲ್ ಪಂಚಾಂಗ ಬಹಳ ಪ್ರಸಿದ್ಧಿಯಾಗಿದೆ. ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬದ ದಿವಸ ಈ ಪಂಚಾಂಗವನ್ನು ತಂದಿಟ್ಟು ಪೂಜೆ ಮಾಡುತ್ತಾರೆ. ದೇವಸ್ಥಾನಗಳಲ್ಲಿ ಸಂಜೆ ಈ ಸಂವತ್ಸರದಲ್ಲಿ ಆಗತಕ್ಕಂಥ ಆಗುಹೋಗುಗಳನ್ನು ಅರ್ಚಕರು ಬಹಳವಾಗಿ ವಿವರಿಸಿ ಜನರಿಗೆ ತಿಳಿಸುತ್ತಾರೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ, ಎಲ್ಲರಿಗೂ ಬಹಳ ತಿಳಿದ ವಿಷಯ, ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ತಿಂದು ಆನಂದದಿಂದ ಒಳ್ಳೆಯ ಮಾತನ್ನು ಮಾತನಾಡಿ. ಏಕೆಂದರೆ ಜೀವನದಲ್ಲಿ ಸಿಹಿ ಕಹಿ ಎರಡೂ ನಮಗೆ ಬಂದೇ ಬರುತ್ತದೆ, ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದಷ್ಟು ನಾವು ಸಿಹಿಯನ್ನು ನೆನೆಸಿಕೊಂಡು ಆನಂದದಿಂದ ಇರೋಣ ಎಂಬುದಾಗಿ ಪ್ರಾರ್ಥಿಸೋಣ. ಪರಾಭವ ಸಂವತ್ಸರ ಎಂದು ಕೇಳಿದ ತಕ್ಷಣ ನಮಗೆ ಈ ವರ್ಷ ನಮ್ಮ ಗ್ರಹಗತಿಗಳಲ್ಲಿ ಪರಾಭವವಾಗುತ್ತದೋ ಎಂಬ ಭಯ ಜನರಲ್ಲಿ ಆತಂಕವನ್ನು ಉಂಟು ಮಾಡುವ ಸ್ಥಿತಿ ಉಂಟಾಗಿದೆ. ಎಲ್ಲಿ ಕೇಳಿದರೂ ಇಂದು ಈ ವರ್ಷದ ಪರಾಭವ ಅಂತಾರೆ. ಪರಾಭವ ಎಂದರೆ ಅದು ಸಂವತ್ಸರದ ಹೆಸರು. ಪರಾಭವ ಜನರಿಗೆ ಒಳ್ಳೆಯದುಂಟು ಮಾಡುತ್ತದೆ. ಯಾರು ನಮಗೆ ಶತ್ರುಗಳಾಗಿರುತ್ತಾರೆ, ನಮಗೆ ಯಾರು ಮಿತ್ರರ ನಮಗೆ ಆ ಒಂದು ಇದನ್ನು ನಮ್ಮನ್ನು ಹೀಯಾಳಿಸುತ್ತಾರೆ, ನಮ್ಮನ್ನು ಹಂಗಿಸುತ್ತಾರೆ, ನಮ್ಮನ್ನು ದ್ವೇಷಿಸುತ್ತಾರೆ, ಅಂಥ ನಮ್ಮ ಶತ್ರುಗಳಿಗೆ ಪರಾಭವವಾಗುತ್ತದೆ. ನಿಮಗೆ ಪರಾಭವದಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಪರಾಭವ ಸಂವತ್ಸರದಲ್ಲಿ ಎಲ್ಲರೂ ಆನಂದದಿಂದ ನಗುತ್ತಾ ಇರೋಣ. ಬನ್ನಿ, ಹೊಸ ವರ್ಷದ ಶುಭಾಶಯಗಳು ಮತ್ತು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಆಚರಿಸೋಣ, ಆನಂದ ಪಡೋಣ. ಇಂತಹ ಸಮಯದಲ್ಲಿ ನಾವು ನಿಮಗೆ ಒಂದು ವಿಶೇಷವಾದಂತಹ ಸಂದೇಶವನ್ನು ಕಳಿಸಲೇಬೇಕು. ಏಕೆಂದರೆ ಹಾಸನ ಜಿಲ್ಲೆ ಅಷ್ಟಗ್ರಾಮದಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ ಒಂದೇ ಒಂದು ಚಾನಲ್ನಲ್ಲಿ ನಿಮ್ಮ ಅಷ್ಟಗ್ರಾಮದ ದೇವಸ್ಥಾನದ ಮತ್ತು ಯಾರು ಹಿತೈಷಿಗಳು ನಮ್ಮ ಮದುವೆಗಳಲ್ಲಿ ಮತ್ತು ಗೃಹ ಪ್ರವೇಶಗಳಲ್ಲಿ ನಮ್ಮ ಮನೆಯ ಕಾರ್ಯಕ್ರಮವನ್ನು ನಿಮ್ಮ ಯೂಟ್ಯೂಬಿನಲ್ಲಿ ಹಾಕಿ ಎಂದು ಅಪೇಕ್ಷೆ ಪಟ್ಟಿರುತ್ತಾರೆ. ಅಂತಹ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಒಂದೇ ಒಂದು ಚಾನಲ್ನಲ್ಲಿ ಅಷ್ಟಗ್ರಾಮದಲ್ಲಿ ನಾವು ಪ್ರಚಾರ ಮಾಡುತ್ತಿದ್ದೇವೆ. ಇದರಿಂದ ನಮಗೆ ಸಾವಿರಾರು ಜನರು ಫೋನ್ ಮಾಡಿ ನಮಗೆ ಆನಂದವಾಯಿತು ಎಂದು ಹೇಳಿದ್ದನ್ನು ಕೇಳಿ ನಮಗೆ ಬಹಳ ಸಂತೋಷವಾಯಿತು. ಮತ್ತೊಂದು ವಿಚಾರವೇನೆಂದರೆ, ಎಲ್ಲರೂ ನಮ್ಮನ್ನು ಕೇಳುತ್ತಾರೆ, ನೀವು ಯೂಟ್ಯೂಬ್ ಮಾಡುತ್ತೀರಲ್ಲ, ನಿಮಗೆ ಇದರಿಂದ ಆದಾಯವಿದೆಯೇ ಎಂದು ಕೇಳುತ್ತಾರೆ. ಖಂಡಿತ ಇದೆ. ನಾವು ಅದನ್ನು ಹೇಳಲೇಬೇಕು, ಏಕೆಂದರೆ ಅದು ಸಂತೋಷವಾದ ವಿಷಯ. ನಾವು ಅಷ್ಟಗ್ರಾಮಗಳಿಗೆ ಹೋದಾಗ, ಅಲ್ಲಿ ದೇವಸ್ಥಾನದ ರಥೋತ್ಸವ ಆದಾಗ ಅಲ್ಲಿಯ ಸಂಘದವರು, ಅಲ್ಲಿ ಊರಿನ ಎಲ್ಲ ಒಂದು ಮಾತನಾಡಿಕೊಂಡು ಯೂಟ್ಯೂಬ್ ಮಾಮ ಅವರನ್ನು ಕರೆಸಬೇಕು. ನಮ್ಮ ಊರಿನ ಕಾರ್ಯಕ್ರಮವನ್ನು ಎಲ್ಲರೂ ನೋಡಲಿ, ಮನೆಗೆ ಬರಲು ಸಾಧ್ಯವಿಲ್ಲದೇ ಇರುವರು ಎಂಬುದಾಗಿ ಆ ಕಾರ್ಯಕ್ರಮವನ್ನು ಮಾಡಿಸುತ್ತಾರೆ. ಮತ್ತು ಅಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಕಮಿಟಿಯಿಂದ ನಮಗೆ ಸಂಭಾವನೆಯನ್ನು ಕೊಡುತ್ತಾರೆ. ಏಕೆಂದರೆ ನಾವು ಸಂಭಾವನೆ ಎಷ್ಟು ಎಂದು ಹೇಳುವುದಿಲ್ಲ, ಏಕೆಂದರೆ ಒಂದೊಂದು ಕಡೆ ಒಂದೊಂದು ಥರ ಕೊಡುವುದರಿಂದ ಅದು ಹೆಚ್ಚು ಒಂದು ಕಡಿಮೆ ಎಂಬ ಭಾವನೆ ಬರುತ್ತದೆ. ಆದ್ದರಿಂದ ಸಂಭಾವನೆಯನ್ನು ಅಷ್ಟಗ್ರಾಮಗಳಲ್ಲಿ
ಸಂಘದಿಂದಲೂ ಕೊಟ್ಟಿರುವುದು ಉಂಟು. ಅಂದರೆ ಕೆಲವು ಕಡೆ ಸಂಘದಿಂದ ಕೊಟ್ಟಿರುವುದಿಲ್ಲ. ಯಾರು ನಮ್ಮನ್ನು ಕರೆಸಿರುತ್ತಾರೆ ಅವರು ಕೊಟ್ಟಿರುತ್ತಾರೆ. ಉದಾಹರಣೆ, ಮಗ್ಗಿಯಲ್ಲಿ ನಮ್ಮನ್ನು ರಥೋತ್ಸವಕ್ಕೆ ಕರೆಸಿದಾಗ ಸಂಘದಿಂದ ನಮಗೆ ಸಂಭಾವನೆ ಕೊಟ್ಟರು. ಮಾದಿಹಳ್ಳಿಯಲ್ಲಿ ಸಂಘದಿಂದ ಕರೆಸಿ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಬಯಲಹಳ್ಳಿಯಲ್ಲಿ ದೇವಸ್ಥಾನದಿಂದ ಕೊಡದೆ ಹೋದರೂ ರಾಜಗೋಪಾಲ ಅಯ್ಯಂಗಾರ್ ಅವರು ಸಂಭಾವನೆ ಕೊಟ್ಟಿದ್ದಾರೆ. ಕಾಮೇನಹಳ್ಳಿ ಜಗನ್ನಾಥ್ ಅವರು ಸಹ ಸಂಭಾವನೆ ಕೊಟ್ಟಿದ್ದಾರೆ. ಮತ್ತು ಕೆಲವರು ನಮ್ಮ ಯೂಟ್ಯೂಬನ್ನು ವೀಕ್ಷಿಸಿ ಬಹಳ ಆನಂದವಾಗಿದೆ ಎಂದು ಹೇಳಿ ವಯಸ್ಸಾದಂತಹ 92 ವರ್ಷದ ತಾಯಿಯವರು ಮೊಮ್ಮಗಳ ಕೈಯಲ್ಲಿ ಸಂಭಾವನೆ ಕೊಡಿಸಿದ್ದಾರೆ. ನಮ್ಮ ಪ್ರೀತಿ ಪಾತ್ರರಾದಂತಹ ಮತ್ತು ಹೆಸರುವಾಸಿಯಂತಹ ಮಾದಿಹಳ್ಳಿ ಸಂಪತ್ ಅಯ್ಯಂಗಾರ್ ಅಡಿಗೆ ಕಾಂಟ್ರಾಕ್ಟರ್ ಅವರು ಪ್ರತಿ ಸರಿಯೂ ನಮ್ಮನ್ನು ಕಂಡಾಗ ಅವರಿಗೆ ಏನು ಸಂತೋಷವೋ ನಮಗೆ ತಿಳಿಯದು. ಆದರೆ ಅವರು ಅವರ ಮೊಮ್ಮಗಳ ಕೈಯಲ್ಲಿ ಸಂಭಾವನೆಯನ್ನು ಕೊಡಿಸುತ್ತಾರೆ. ಈ ಸರಿ ಹುಲಗುಂಡಿಗೂ ಬಂದಾಗ ಮೊಮ್ಮಗಳ ಕೈಯಲ್ಲಿ ಸಂಭಾವನೆಯನ್ನು ಕೊಡಿಸಿದರು. ಇಂತಹ ಸಂತೋಷವನ್ನು ಹಂಚಿಕೊಳ್ಳಬೇಕು. ಏಕೆಂದರೆ ಎಷ್ಟೋ ಜನ ಕೇಳುತ್ತಾರೆ, ನಿಮಗೆ ಏನು ಬರುತ್ತದೆ, ಹೇಗೆ ಮಾಡುತ್ತೀರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ನೋಡಿರ್ತಕ್ಕಂತಹ ಎಷ್ಟೋ ಜನ ನನ್ನ ಹೆಸರು ಹೇಳಬೇಡಿ, ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಪ್ರೋತ್ಸಾಹಕ್ಕೆ ನಾವು ನಿಮಗೆ ಧನ ಸಹಾಯವನ್ನು ಮಾಡುತ್ತಿದ್ದೇವೆ ಎಂದು ಮಾಡಿದ್ದಾರೆ. ಅಷ್ಟಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮ ನಾವು ಮಾಡುವಾಗ ನಮಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಪ್ರೋತ್ಸಾಹಿಸಿ ನಮ್ಮ ಊರಿಗೆ ಬನ್ನಿ, ನಮ್ಮ ಕಾರ್ಯಕ್ರಮವನ್ನು ನೀವು ತೆಗೆದು ಯೂಟ್ಯೂಬಿನಲ್ಲಿ ಹಾಕಿಕೊಡಿ ಎಂದು ಕೇಳಿರುವುದು ನಮಗೆ ಅದು ಪರಮಾನಂದ. ಅಂತಹ ಪರಮಾನಂದದ ವಿಷಯವನ್ನು ಯುಗಾದಿ ಹಬ್ಬದಲ್ಲಿ ತಮ್ಮ ಜೊತೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಮತ್ತು ಗ್ರಾಮಕ್ಕೆ ಬಂದಾಗ ವಿಡಿಯೋ ಮಾಡುವಾಗ ಎಲ್ಲರೂ ತಮ್ಮನ್ನು ಅವರ ಮನೆಗೆ ಯೂಟ್ಯೂಬ್ ಮಾಮ ಎಂದು ಗುರುತಿಸಿ ಅವರ ಮನೆಗೆ ಸ್ವಾಗತಿಸಿ ಅಲ್ಲಿ ಸತ್ಕಾರವನ್ನು ನೀಡಿ ಅವರ ಮನದಾಳದ ಮಾತನ್ನು ಹೇಳಿ ಆನಂದಪಟ್ಟ ಸಮಯವನ್ನು ನಾವು ನೋಡಿದ್ದೇವೆ, ಆನಂದಿಸಿದ್ದೇವೆ. ನಮಗೆ ಎಷ್ಟೇ ಪರಿಶ್ರಮವಾಗಿದ್ದರೂ ಅವರು ಹೇಳುವ ಮಾತಿನಲ್ಲಿ ನಾವು ನಿಮ್ಮ ಪುಟ್ಟ ವಿಡಿಯೋವನ್ನು ಮನೆಯಲ್ಲೇ ಕುಳಿತು ನಾವು ದೇವರ ದರ್ಶನವನ್ನು ಮಾಡುತ್ತಿದ್ದೇವೆ ಎಂದಾಗ ನಮಗೆ ಎಷ್ಟು ಆನಂದವಾಗಿರಬಹುದು ಹೇಳಿ. ಎಂಥ ಕಷ್ಟಗಳು ನಮಗೆ ಕಾಣಿಸುವುದೇ ಇಲ್ಲ. ಅಂತಹ ಆನಂದವನ್ನು ನಿಮ್ಮ ಜೊತೆ ನಾವು ಹಂಚಿಕೊಂಡಿದ್ದೇವೆ. ಈಗ ನಾವು ಒಂದೊಂದಾಗಿ ಹೇಳುತ್ತೇವೆ ಕೇಳಿ. ಬಯಲಹಳ್ಳಿ, ಇಲವಾಲ, ಉಗನೆ, ಮಗ್ಗೆ, ಮಾದಿಹಳ್ಳಿ 6 ಊರಿನ ರಥೋತ್ಸವದ ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಎಲ್ಲರೂ ಸಾವಿರಾರು ಜನರು ನೋಡಿ ಆನಂದಪಟ್ಟ ಸಮಯವನ್ನು ಮತ್ತು ನಮಗೆ ಲೈಕ್ ಮಾಡಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿದ್ದಾರೆ. ಆ ಕಾಮೆಂಟ್ ಯಾರು ಮಾಡಿದ್ದಾರೆ ಎಂಬುದನ್ನು ನಾವು ಆವಾಗ ವಿಡಿಯೋಗಳಲ್ಲಿ ಡಿಸ್ಪ್ಲೇ ಮಾಡುತ್ತೇವೆ. ಮತ್ತು ಮುಂದಿನ ಯುಗಾದಿ ಹಬ್ಬ ಕಳೆದ ನಂತರ ಏಪ್ರಿಲ್ 10ಕ್ಕೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಆ ಸಮಯದಲ್ಲಿ ನಾವು ಹೋಗು ತೆಗೆಯಬೇಕು ಎಂದುಕೊಂಡಿದ್ದೇವೆ. ಭಗವಂತನ ಆಶೀರ್ವಾದ, ಭಗವಂತನ ಅನುಗ್ರಹ, ನಿಮ್ಮ ಪ್ರೇರಣೆ, ನಿಮ್ಮ ಒಂದು ಉತ್ಸಾಹದ ಒಂದು ಸಪೋರ್ಟ್ ಇದ್ದರೆ ಯಾವ ಕೆಲಸ ಮಾಡಲು ನಾವು ಸಿದ್ಧರಾಗಿರುತ್ತೇವೆ. ಇದರಲ್ಲಿ ನಮಗೆ ಮಹಿಳೆಯರು ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಏಕೆಂದರೆ ದೇಶದಲ್ಲಿ ಯಾರ ಮನೆಯಲ್ಲಿ ಹೋದರೂ ಹೇಳುವುದು ಮಹಿಳೆಯರು ಇದ್ದರೆ ನಮ್ಮ ಕಾರ್ಯ ಸುಗಮವಾಗಿ ನಡೆಯುತ್ತದೆ ಎಂದು ಹೇಳುತ್ತಾರೆ. ಹಾಗೆ ನಾವು ಎಲ್ಲಿ ಹೋದರೂ ಸಹ ಮಹಿಳೆಯರು ಬಂದು ನಿಮ್ಮ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ, ನಾವು ಮೆಚ್ಚಿದ್ದೇವೆ, ಆನಂದಿಸಿದ್ದೇವೆ ಎಂದು ಹೇಳಿದಾಗ ಅದರ ಪರಮಾನಂದವನ್ನು ನಾವು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಇಂದು ವಿಶೇಷವಾದಂತಹ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಮಾಡೋಣ, ನಾವು ಆನಂದಿಸೋಣ, ಬೇವು ಬೆಲ್ಲ ತಿನ್ನೋಣ. ಎಲ್ಲರಿಗೂ
ನಾಡಿನ ಸಮಸ್ತ ಜನರಿಗೆ ಎಲ್ಲರಿಗೂ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ, ನೀವು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನೀವು ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ. ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಅಷ್ಟೇ. ನಿಮಗೆ ಇಷ್ಟವಾಗಿದ್ದರೆ ರಾತ್ರಿ 9 ಗಂಟೆಯ ಮೇಲೆ ನಮ್ಮೂರಿನ ಕಾರ್ಯಕ್ರಮ, ನಮ್ಮ ಹೆಮ್ಮೆಯ ಕಾರ್ಯಕ್ರಮ ಎಂದು ನೋಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಇದರಿಂದ ದುಡ್ಡು ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಎಷ್ಟೋ ಜನ ದುಡ್ಡು ನಮಗೆ ಎಲ್ಲಿ ಕಟ್ಟಾಗುತ್ತದೋ ಎಂಬ ಭಯದಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹಿಂಜರಿಯುತ್ತಾರೆ. ಮತ್ತೆ ಬಂದು ನಮ್ಮನ್ನೇ ಕೇಳುತ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು ಅಂತ. ಜ್ಞಾಪಕವನ್ನು ಮಾಡಿಕೊಳ್ಳಿ, ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಕಡೆ ಬರೆದಿಟ್ಟುಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಟಿ ವಿಯಲ್ಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ, ನೀವು ಸಬ್ಸ್ಕ್ರೈಬ್ ಆಗಿದ್ದರೆ, ಮನೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ಯೂಟ್ಯೂಬಿನಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆದರೆ ನಮ್ಮ 3000 ಪ್ರೋಗ್ರಾಮ್ಗಳು ಎಪಿಸೋಡಾಗಿ ಬಂದಿವೆ. ನೀವು ನೋಡಿ ಆನಂದಿಸಿ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಹೊಸ ವರ್ಷ, ಈ ವರ್ಷ ನಮಗೆ ಅಷ್ಟಗ್ರಾಮಗಳಲ್ಲಿ ಹರ್ಷವನ್ನು ತಂದುಕೊಟ್ಟಿದ್ದಾರೆ. ಅಂಥ ಹರ್ಷ ನಾವು ಎಂದೂ ಮರೆಯಲು ಸಾಧ್ಯವೇ ಇಲ್ಲ. ಎಲ್ಲರೂ ಹೋದಾಗ ನಮ್ಮನ್ನು ಯೂಟ್ಯೂಬ್ ಮಾಮ ಎಂದು ಗುರುತಿಸಿ ನಮಗೆ ಒಂದು ಸಣ್ಣ ವಿಡಿಯೋವನ್ನು ನೋಡಿ ನೀವು ಆನಂದಿಸಿ, ಪ್ರೋತ್ಸಾಹಿಸಿ, ನಮಗೆ ನೀವು ಮತ್ತೆ ಮಾಡಿ ಎಂದು ಹೇಳುವಾಗ ಅದರ ಆನಂದವನ್ನು ನಾವು ಹೇಗೆ ಹೇಳುವುದು ಎಂದು ತಿಳಿಯುವುದಿಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಸದಾ ಇದ್ದರೆ, ಭಗವಂತನ ಅನುಗ್ರಹ ಇದ್ದರೆ, ಆರೋಗ್ಯವಾಗಿದ್ದರೆ ನಾವು ಇಂಥ ಕಾರ್ಯಕ್ರಮವನ್ನು ತೆಗೆಯಲು ಬರುತ್ತೇವೆ. ಆಗ ನೀವು ಸಹಕರಿಸಿ. ಮತ್ತು ನಿಮಗೆ ಮಾತನಾಡಬೇಕು, ನಮ್ಮ ಯೂಟ್ಯೂಬ್ ಮಾಮ ಹತ್ತಿರ ಯೂಟ್ಯೂಬ್ ಮಾಮ ಬಗ್ಗೆ ನಾವು ಮಾತನಾಡಬೇಕು ಎಂದರೆ ಯಾರಿಗೂ ಹಿಂಜರಿಬೇಡಿ. ನಿಮ್ಮ ಮನದಾಳದ ಮಾತನ್ನು ನೀವು ಧೈರ್ಯವಾಗಿ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಚಾನಲ್ ಮುಂದೆ ಬಂದು ನೀವು ಹೇಳಬಹುದು. ಏಕೆಂದರೆ ನಿಮ್ಮ ಮನದಾಳದ ಮಾತನ್ನು ಹೇಳಿದಾಗ 10 ಜನಕ್ಕೆ ಅದು ವಿಷಯ ತಲುಪಿದಾಗ 10 ಜನರಿಂದ 10 ಜನಕ್ಕೆ ಹೀಗೆ ಹೋಗಿ ನಮ್ಮ ವ್ಯೂಸು ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ಹೆಚ್ಚಾಗುತ್ತಾರೆ. ಈಗ ನಾವು 3650 ಅಲ್ಲಿಯ ತನಕ ಜನರನ್ನು ಕರೆದುಕೊಂಡು ಬಂದಿದ್ದೇವೆ. ಎಲ್ಲರೂ 3600 ಜನ ಒಟ್ಟಿಗೆ ನೋಡುತ್ತಾರೆಯೇ ಯೂಟ್ಯೂಬನ್ನು? ಹಾಗಿರುವುದಿಲ್ಲ. ದಿವಸಕ್ಕೆ 200 ಜನ, 300 ಜನ, 500 ಜನ, ಒಂದು ದಿವಸದಲ್ಲಿ 1000 ಜನರು ನೋಡಿರುವುದು ಉಂಟು. ಇಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮಕ್ಕೆ ನಾವು ಪರಿಶ್ರಮ ಮಾಡಿದ್ದಕ್ಕೆ ನಿಮ್ಮ ಬೆಂಬಲವಿದೆ. ಇದರ ಹಿಂದುಗಡೆ ಬೇಕಾದಷ್ಟು ಜನ ನಮಗೆ ವೈಫೈ ಕೊಟ್ಟು ಸಹಾಯ ಮಾಡಿದ್ದಾರೆ. ನಮ್ಮ ಹತ್ತಿರ ವೈಫೈ ಇಲ್ಲ, ಆದರೂ ಸಹ ನಮ್ಮ ತಮ್ಮನ ಮನೆಯವರು, ನಮ್ಮ ನಾದನಿ ಮನೆಯವರು ಎಲ್ಲರೂ ವೈಫೈಯನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಿದ್ದಾರೆ. ಏಕೆಂದರೆ ನಾವು ಯುಗಾದಿ ಹಬ್ಬದಲ್ಲಿ ಸಂತೋಷವನ್ನು ಹಂಚಿಕೊಳ್ಳೋಣ, ಬೇವು ಬೆಲ್ಲ ತಿನ್ನೋಣ, ಆನಂದಿಸೋಣ, ಎಲ್ಲರೂ ಆನಂದವಾಗಿರೋಣ. ಯಾರನ್ನು ದೂಷಿಸಬೇಡಿ, ಯಾರನ್ನು ದ್ವೇಷಿಸಬೇಡಿ. ಎಲ್ಲರೂ ಒಂದಲ್ಲ ಒಂದು ದಿವಸ ಭಗವಂತನ ಪಾತ್ರೆಗೆ ನಾವು ಕೃಪೆ ಪಾತ್ರರಾಗಿ ಅವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಆನಂದದಿರೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್.